ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಗರ್ಗರಿಯಾಗಿರೋ ಇನ್ಸ್ಟೆಂಟ್ ದೋಸೆ ಮತ್ತು ಅದರ ಜೊತೆಗೆ ಹುರಿಗಡಲೆ ಚಟ್ನಿ ರೆಸಿಪಿ. ಎರಡೂ ರೆಸಿಪಿಗಳು ತುಂಬಾ ಸುಲಭ, ಟ್ರೈ ಮಾಡಿ ನೋಡಿ. ಮೊದಲನೇ ಸ್ಟೆಪ್ಪಲ್ಲಿ ದೊಡ್ಡದಾಗಿರೋದು ಬಟ್ಲೆ ತೊಗೊಂಡಿದ್ದೀನಿ. 1 ಗ್ಲಾಸಷ್ಟು ಚಿರೋಟಿ ರವೆ ಅಥವಾ ಉಪ್ಪಿಟ್ಟು ರವೆನ ಕೂಡ ಉಪಯೋಗ ಮಾಡ್ಬೋದು. ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಸುಮಾರು ಒಂದು 12ರಿಂದ 14 ದೋಸೆಗಳನ್ನ ಮಾಡ್ಕೋಬೋದು. ಇದು ಅಕ್ಕಿ ಹಿಟ್ಟು, ಇದು ಕೂಡ 1 ಗ್ಲಾಸಷ್ಟು ಅಥವಾ ಸುಮಾರು ಒಂದು 1/4 kg ಅಷ್ಟಿದೆ. ರವೆ ಕೂಡ 1/4 kg ಅಷ್ಟನ್ನ ಉಪಯೋಗ ಮಾಡಿದ್ದೆ. 250 ಗ್ರಾಮ್ಸಷ್ಟು. ಅರ್ಧ ಗ್ಲಾಸಷ್ಟು ಮೈದಾ ಹಿಟ್ಟು ಇಷ್ಟ ಇಲ್ಲ ಅಂದರೆ ಇದಕ್ಕೆ ಬದಲಾಗಿ ಗೋಧಿ ಹಿಟ್ಟನ್ನ ಉಪಯೋಗ ಮಾಡ್ಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಕೋಬೋದು. ಮೈದಾ ಹಿಟ್ಟು ಬೇಡ, ಗೋಧಿ ಹಿಟ್ಟು ಬೇಡ. ರುಚಿಗೆ ತಕ್ಕಷ್ಟು ಉಪ್ಪು, 2ರಿಂದ 3 ಗ್ಲಾಸಷ್ಟು ನೀರು. ಕೈಯಲ್ಲಿ ಕಲಿಸ್ಕೊಂಡ್ರೆ ಒಳ್ಳೆಯದು. ಮೈದೆ ಹಿಟ್ಟು ಹಾಕ್ಕೊಂಡಿರ್ತೀವಲ್ಲ, ಸೌಟಲ್ಲೋ ಸ್ಪೂನಲ್ಲೋ ಕಲ್ಸೋಕ್ಕೋದ್ರೆ ತುಂಬಾ ಜಾಸ್ತಿ ಹೊತ್ತು ಬೇಕಾಗುತ್ತೆ. ಕೈಯಲ್ಲಿ ಕಲಿಸ್ಕೊಂಡ್ರೆ ಗಂಟು ಕೂಡ ಕೈಗೆ ಸಿಗುತ್ತೆ, ಕರಗಿಸ್ಕೋಬೋದು. ಕಲಿಸ್ಕೊಂಡಿದ್ದಾಗಿದೆ. ಇದನ್ನು ಸುಮಾರು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. 10 ನಿಮಿಷ ಆದಮೇಲೆ ಮೇಲ್ಗಡೆ ನೀರು ನಿಂತಿದೆ, ಚೆನ್ನಾಗಿ ಕಲಿಸ್ಕೋಬೇಕು. ಹಿಟ್ಟಿನ ಕನ್ಸಿಸ್ಟೆನ್ಸಿ ತೆಳುವಾಗಿದ್ದರೆ, ನೀರಾಗಿದ್ದರೆ ಚೆನ್ನಾಗಿರುತ್ತೆ. ಮತ್ತೊಮ್ಮೆ ಸುಮಾರು ಒಂದು 100 ml ಅಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಿಟ್ಟು ರೆಡಿಯಾಗಿದೆ. ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಒಂದು ದೊಡ್ಡ ಈರುಳ್ಳಿನ ಉಪಯೋಗ ಮಾಡಿದ್ದೀನಿ. ಜೀರಿಗೆ 1 ಟೇಬಲ್ ಸ್ಪೂನಷ್ಟು. ಇಷ್ಟ ಇದ್ದರೆ ಇದ್ರ ಜೊತೆಗೆ ಸ್ವಲ್ಪ ಹಸಿ ಶುಂಠಿನ ತುರಿದು ಕೂಡ ಉಪಯೋಗ ಮಾಡ್ಬೋದು. ಕ್ಯಾರೆಟ್ ತುರಿನ ಕೂಡ ಹಾಕ್ಕೋಬೋದು. ಈಗ ಫೈನಲ್ ಆಗಿ ಹಿಟ್ಟು ರೆಡಿಯಾಗಿದೆ. ಹೆಂಚು ಕೂಡ ಚೆನ್ನಾಗಿ ಕಾದಿದೆ. ಹೆಂಚು ಉಪಯೋಗ ಮಾಡುವಾಗ ಕೊನೆಯಲ್ಲಿ ಬಾರ್ಡರ್ ಇದ್ದರೆ ಒಳ್ಳೆಯದು, ಹಿಟ್ಟು ಹೊರಗಡೆ ಬರೋದಿಲ್ಲ. ಪ್ರತಿಯೊಂದು ದೋಸೆ ಹಾಕ್ಕೊಳ್ಳೋಕೆ ಮುಂಚೆ ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ದೋಸೆನ ಹಾಕ್ಕೋಬೇಕು. ರವೆ ಕೆಳಗಡೆ ಇದ್ಬಿಡತ್ತೆ, ಅದು ಮೇಲ್ಗಡೆ ನೀರು ನಿಲ್ಲುತ್ತೆ. ಅದಕ್ಕೋಸ್ಕರವಾಗಿ ಪ್ರತಿ ದೋಸೆನ ಹಾಕ್ಕೊಳ್ಳೋವಾಗ ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ಹಾಕ್ಕೋಬೇಕು. ಮೇಲಿಂದ ಹಾಕ್ಕೋಬೇಕು. ನೋಡಿ, ಈಗ ಈ ರೀತಿಯಾಗಿ ಚೆನ್ನಾಗಿ ಕೆಂಪಾಗಬೇಕು, ಕ್ರಿಸ್ಪಿ ಆಗಬೇಕು. ಆ ರೀತಿ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಗ್ಯಾಸ್ ಸ್ಟವ್ ಐ ಫ್ಲೇಮ್ನಲ್ಲಿ ಇಟ್ಕೊಂಡ್ರೂ ಕೂಡ ಪರವಾಗಿಲ್ಲ. ಇದಾಗಿದೆ. ಒಂದೇ ಕಡೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಯಾರು 2 ಕಡೆ ಬೇಯಿಸ್ಕೊಳಕ್ಕೆ ಹೋಗಲ್ಲ. ನಿಮ್ಗೆ ಯಾವ ರೀತಿ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಡಚ್ಕೋಬೋದು. ಇದಾಗಿದೆ. ಮುಂದಿನ ರೆಸಿಪಿ ಹುರಿಗಡಲೆ ಚಟ್ನಿ. ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋ ಕಾಯಿ ಚೂರುಗಳು, ಸಣ್ಣ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟನ್ನ ಉಪಯೋಗ ಮಾಡಿದ್ದೀನಿ. ಹುರಿಗಡಲೆ 100 ಗ್ರಾಮ್ಸಷ್ಟು. ಇಷ್ಟು ತೆಂಗಿನಕಾಯಿನ ಕಾಯಿ ಚೂರುಗಳನ್ನ ಉಪಯೋಗ ಮಾಡಿದ್ದೀನಲ್ಲ, ಸೇಮ್ ಕ್ವಾಂಟಿಟಿಯಲ್ಲಿ ಹುರಿಗಡಲೆ. ಇಷ್ಟ ಇಲ್ಲ ಅಂದರೆ ಕಾಯಿ ಚೂರುಗಳನ್ನ ಹಾಕ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ. ಸ್ವಲ್ಪ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿರು ಮೆಣಸಿನ್ಕಾಯಿ 2ರಿಂದ 3, ಕರಿಬೇವಿನ ಎಲೆಗಳು, ಸ್ವಲ್ಪ ನೀರು. ಕಡಿಮೆ ನೀರು ಹಾಕಿ ರುಬ್ಕೊಂಡ್ರೆ ಬೇಗ ನುಣ್ಣಗಾಗುತ್ತೆ. ರುಬ್ಕೊಂಡಿದ್ದಾಗಿದೆ. ಮತ್ತೊಂದು ಸ್ಟೆಪ್ ಬಾಕಿ ಇದೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಫ್ಲೇವರು ಚೆನ್ನಾಗಿರುತ್ತೆ, ನೋಡೋಕೆ ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು, ಅರ್ಧ ಗ್ಲಾಸಷ್ಟು ಅಥವಾ 150 ml ಅಷ್ಟು. ನೀರೇನಾದರೂ ಜಾಸ್ತಿ ಹಾಕ್ಕೊಂಡ್ರೆ ಉಪ್ಪನ್ನ ಒಮ್ಮೆ ಚೆಕ್ ಮಾಡಿ ನೋಡಿ. ಮತ್ತೊಮ್ಮೆ 1 ರೌಂಡು ಮಿಕ್ಸಿನ ಹಾಕ್ಕೋಬೇಕು. ಟ್ರೈ ಮಾಡಿ ನೋಡಿ. 2 ರೆಸಿಪಿಗಳು ದಿಢೀರನೇ ಮಾಡೋವಂಥ ರೆಸಿಪಿಗಳು. 1 ದೋಸೆ ಆಗಲಿಕ್ಕೆ ಮೊದಲೇ ಹೇಳ್ದಂಗೆ 3 ನಿಮಿಷ ಬೇಕಾಗುತ್ತೆ. 2 ಹೆಂಚೇನಾದರೂ ಮನೇಲಿದ್ದರೆ 2 ಒಲೆಯಲ್ಲಿ ಇಟ್ಕೊಂಡು ಕೂಡ ಮಾಡಿಕೊಂಡ್ರೆ ಬೇಗ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.